ವಿಶೇಷವಾಗಿ ಬಾಬ್ರಿ ಮಸೀದಿ ಧ್ವಂಸದ ನಂತರದಲ್ಲಿ ಜಾಗತೀಕರಣದ ರಥಚಕ್ರಕ್ಕೆ ಕೋಮುವಾದದ ಚೈತ್ರ ಯಾತ್ರೆ ಆರಂಭ ಆಗಿ ಈ ರೀತಿಯ ಒಂದು ಹೊಸ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಈ ಹೊಸ ಬಿಕ್ಕಟ್ಟನ್ನು ಆದಷ್ಟು ಶಾಂತಿ ಮತ್ತು ಮಾನವೀಯತೆ ಆಧಾರದ ಮೇಲೆ ನಾವು ಸಮಾಜವನ್ನು ಮರುನಿರ್ಮಾಣ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಮತ್ತು SIO ಜಂಟಿಯಾಗಿ ಈ ರಾಷ್ಟ್ರೀಯ ಅಭಿಯಾನ ಏನು ಮಾಡ್ತಾಯಿದೆ, ಇದು ಬಹಳ ಸಕಾಲಿಕವಾಗಿದೆ ಮತ್ತು ಸಮಾಜಕ್ಕೆ ತೀರಾ ಅನಿವಾರ್ಯ ಮತ್ತು ಅಗತ್ಯವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖಾಂತರ ಕುವೆಂಪು ಹೇಳಿದ ನಮ್ಮ ಸರ್ವಜನಾಂಗದ ಶಾಂತಿಯ ತೋಟ ಅನ್ನುವ ವಿಶ್ವಮಾನವ ಕಲ್ಪನೆಗೆ ಬಹಳ ಹತ್ತಿರವಾಗಿದೆ. ಈ ಮೂಲಕ ನಮ್ಮಲ್ಲಿ ಇರುವ ಮನುಷ್ಯ ಪ್ರೇಮವನ್ನು ಜಾಗೃತಿಗೊಳಿಸುವ, ಮಾನವೀಯತೆಯನ್ನು ಉದ್ದೀಪನಗೊಳಿಸುವ, ಪರಸ್ಪರ ಒಡೆದಾಡುವ ರಾಜಕಾರಣದ ವಿರುದ್ಧ ಒಂದುಗೂಡಿಸುವ ಈ ಪ್ರಯತ್ನ ಶ್ಲಾಘನೀಯವಾದದ್ದು.